ನಮಸ್ಕಾರ. ಜಯಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹೀಗೆ ಒಬ್ಬೊಬ್ಬರೇ ಬಂದು ಪ್ರದರ್ಶನ ಮಾಡಬೇಕು. ಎಲ್ಲರೂ ಕಾಯ್ತಾ ಇದ್ದಾರೆ. ಮಕ್ಕಳ ಪ್ರದರ್ಶನ ನೋಡೋಕೆ ತಂದೆ ತಾಯಿ ಊರಿನವರು ಎಲ್ಲರೂ ರಾಜ್ಯದಲ್ಲಿರೋ ಪ್ರಜೆಗಳೆಲ್ಲ ಬಂದು ಸೇರ್ಕೊಂಡಿದ್ದಾರೆ. ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ನಡೀತಿರ್ಬೇಕಾದ್ರೆ ಒಬ್ಬೊಬ್ಬ ಸ್ಪರ್ಧಿ ಬಂದಾಗಲೂ ಕೂಡ ಅವನ ಹೆಸರು, ಅವನು ಯಾರ ಮಗ, ಏನು ವಿದ್ಯೆ ಕಲ್ತಿದ್ದಾನೆ, ಏನು ಪ್ರದರ್ಶನ ಮಾಡ್ತಾನೆ, ಅವನ ಶ್ರೇಷ್ಠತೆ ಏನು ಇನ್ನೋದನ್ನು ಕೂಗಿ ಹೇಳ್ತಾರೆ. ಅಂದ್ರೆ ದ್ರೋಣಾಚಾರ್ಯರ ಹತ್ರ ಕಲ್ತಿರೋರು ಮಾತ್ರ ಅಥವಾ ಬೇರೆ ಕಡೆ ಕಲ್ತಿರೋರು? ಇಲ್ಲ, ದ್ರೋಣಾಚಾರ್ಯರ ಹತ್ರ ಕಲ್ತಿರೋರು ಈ ಮಕ್ಕಳು ಮಾತ್ರ ಬಂದು ಪ್ರದರ್ಶನ ಮಾಡ್ತಾರೆ. ಇಲ್ಲಿ ಯಾರು ದ್ರೋಣಾಚಾರ್ಯರ ಹತ್ರ ವಿದ್ಯಾಭ್ಯಾಸ ಕಲ್ತಿದ್ದಾರೆ ಅವರಷ್ಟೇ ಬಂದು ಮಾಡ್ತಾ ಇರಬೇಕಾದ್ರೆ ಒಬ್ಬೊಬ್ಬರೇ ಬರ್ತಾರೆ, ಕೂಗಿ ಹೇಳ್ತಾ ಇದ್ದಾರೆ. ಅದೇ ಥರ ದುರ್ಯೋಧನ ಬರ್ತಾನೆ, ಭೀಮ ಬರ್ತಾರೆ. ಅವ್ರವ್ರ ಪ್ರದರ್ಶನ ಶುರುವಾಗುತ್ತೆ. ಪ್ರದರ್ಶನ ಒಂದು ಹಂತದಲ್ಲಿ ಗುದ್ದಾಟಕ್ಕೂ ಹೋಗ್ಬಿಡುತ್ತೆ. ಅವರಿಬ್ಬರಿಗೂ ಒಬ್ರಂಗೆ ಕಂಡ್ರೆ ಒಬ್ರಿಗಾಗಲ್ಲ, ಗುದ್ದಾಟಕ್ಕೆ ಹೋಗುತ್ತೆ. ಅದನ್ನು ಬಿಡಿಸಿ ಕಳಿಸ್ತಾರೆ. ಬಿಡಿಸಿ ಕಳಿಸಿದ್ಮೇಲೆ ಅರ್ಜುನ ಬರ್ತಾನೆ. ಅರ್ಜುನ ಬಂದು ನನ್ನ ಸಮ ಯಾರು, ತುಂಬ ಪ್ರದರ್ಶನಗಳು ಮಾಡ್ತಾನೆ. ಅದ್ಭುತವಾದ ಪ್ರದರ್ಶನಗಳನ್ನು ತೋರಿಸ್ತಾನೆ ಅರ್ಜುನ. ಬಾಣಗಳನ್ನು ಹೇಗೆ ಒಂದೊಂದು ಬಾಣನ ಪ್ರಯೋಗಿಸೋದು ಹೇಗೆ, ಅದನ್ನು ನಿರ್ಗಮಿಸೋದು ಹೇಗೆ, ಏನೇನು ಮಾಡಬೇಕು, ಪ್ರತಿಯೊಂದನ್ನು ತುಂಬ ಚಮತ್ಕಾರಗಳು ಅಂತಾರೆ. ಆ ಚಮತ್ಕಾರಗಳನ್ನು ಬಾಣದಲ್ಲಿ ಅವನು ನೋಡ್ತಾ ಇದ್ದರೆ ಮೊದಲಿಗೆ ಅರ್ಜುನ ತುಂಬ ಸುಂದರ, ಜೊತೆಗೆ ಈ ವಿದ್ಯೆ ಇದೆಲ್ಲವೂ ಸೇರಿಬಿಟ್ಟು ಅವನು ಒಂಥರ ಅಲ್ಲಿ ಮಧ್ಯಕ್ಕೆ ಅವನೇ ಆಕರ್ಷಣೆಯನ್ನು ಹಾಗಾಗ್ಬಿಡುತ್ತೆ. ಹಾಗೆ ನಡೀತಿರ್ಬೇಕಾದ್ರೆ ಕೇಂದ್ರ ಬಿಂದು ಯಾರು ನನ್ನ ಜೊತೆಗೆ ಒಂಚೂರು ಜಂಬದ ಮಾತು ಬರುತ್ತೆ. ನನ್ನ ವಿರುದ್ಧ ನಿಂತ್ಕೊಳ್ಳೋ ಅಂಥವ್ರು ಯಾರಿಲ್ಲ, ನಾನೊಬ್ಬನೇ ಕಲ್ತಿರೋದು ಅನ್ನೋ ಅಹಂಕಾರ ಕೂಡ ಅದರಲ್ಲಿ. ಈ ಸಮಯದಲ್ಲಿ ಕರ್ಣ ಇಲ್ಲಿವರೆಗೂ ಕರ್ಣ ಪಾತ್ರ ಅಲ್ಲೇ ಇದೆ. ಅಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡು ಅಲ್ಲೇ ಇದೆ ಅಂತ ಇದ್ವಿ ಅಲ್ಲ, ಈಗ ಕರ್ಣ ಪಾತ್ರ ಬರುತ್ತೆ. ಹಾಗಾದ್ರೆ ಇವರು ದ್ರೋಣಾಚಾರ್ಯರು ವಿದ್ಯಾಭ್ಯಾಸ ಹೇಳ್ಕೊಟ್ಟಿಲ್ಲ, ಬಂದು ಕೇಳ್ಕೊಳ್ತಾನೆ, ನಿಂಗೆ ಕಲ್ಸಲ್ಲ ಅಂತಾರೆ. ಯಾಕೆಂದರೆ ಸೂತರಿಗೆ ನಾನು ಕಲ್ಸಲ್ಲ, ಇವರು ದ್ರೋಣಾಚಾರ್ಯರು ಹೇಳಿರ್ತಾರೆ. ಆದರೆ ಇವನಿಗೆ ವಿದ್ಯೆ ಕಲಿಯೋಕೆ ತುಂಬ ಆಸಕ್ತಿ ಇರುತ್ತೆ. ಅದಕ್ಕೆ ಇವನೇನು ಮಾಡ್ತಾನೆ, ಬ್ರಾಹ್ಮಣನಿಗೆ ವೇಷ ಹಾಕ್ಕೊಳ್ತಾನೆ. ಬ್ರಾಹ್ಮಣನ ವೇಷ ಹಾಕ್ಕೊಂಡು ಪರಶುರಾಮರ ಹತ್ರ ಹೋಗ್ತಾರೆ. ಕರ್ಣ ಏನಾಗಿರುತ್ತೆ, ಪರಶುರಾಮರು ಬ್ರಾಹ್ಮಣರನ್ನ ಬಿಟ್ಟು ಬೇರೆಯವ್ರಿಗೆ ವಿದ್ಯಾಭ್ಯಾಸ ಮಾಡಿಸೋದಿಲ್ಲ, ಹೇಳ್ಕೊಡಲ್ಲ. ಅವರು ಕ್ಷತ್ರಿಯ ದ್ವೇಷಿಗಳು. ಅವ್ರು ಕ್ಷತ್ರಿಯನ ಕಂಡ್ರೆ ಆಗಲ್ಲ. 21 ಸಾರಿ ಭೂ ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರನ್ನೆಲ್ಲ ನಿರ್ನಾಮ ಮಾಡಿದವರು. ಆದರೆ ಅವ್ರ ಹತ್ರಕ್ಕೆ ಇವನು ಬ್ರಾಹ್ಮಣನ ವೇಷ ಹಾಕೊಂಡು ಹೋಗ್ತಾನೆ. ಒಂದು ಗೋತ್ರ ಹೇಳ್ತಾನೆ, ನಾನು ಇಂಥ ಗೋತ್ರದವನು, ನನಗೆ ನೀವು ಪಾಠ ಹೇಳ್ಕೊಡ್ಬೇಕು. ಬ್ರಾಹ್ಮಣರ ಹುಡುಗ ಅಲ್ವಾ, ತುಂಬ ಆಸಕ್ತಿಯಿಂದ ಪರಶುರಾಮರು ಅವನಿಗೆ ವಿದ್ಯಾಭ್ಯಾಸ ಕಳಿಸ್ತಾರೆ. ವಿದ್ಯಾಭ್ಯಾಸ ಎಲ್ಲ ಆಗುತ್ತೆ. ಒಂದು ದಿನ ಏನಾಗಿದೆ, ಶಿಷ್ಯ ಕರ್ಣನ ತೊಡೆ ಮೇಲೆ ತಲೆ ಇಟ್ಕೊಂಡು ನಿದ್ರೆ ಮಾಡಿಬಿಟ್ಟಿದ್ದಾರೆ ಪರಶುರಾಮರು. ನಿದ್ರೆ ಮಾಡಿದರೆ ಒಂದು ದುಂಬಿ, ಇಂದ್ರ ಇದೇ ಸಮಯದಲ್ಲಿ ದುಂಬಿಯಾಗಿ ಬರ್ತಾನೆ. ಯಾಕೆ ಬರ್ತಾನೆ ಅಂದರೆ, ಇವನು ತುಂಬ ವಿದ್ಯಾಭ್ಯಾಸ ಕಲ್ತಿದ್ದಾನೆ, ನನ್ನ ಮಗ ಅರ್ಜುನನಿಗಿಂತ ಇವನು ದೊಡ್ಡವನಾಗಬಾರ್ದು, ಹಾಗಾಗಿ ಇವನು ಏನಾರು ಮಾಡಿ ತಡಿಬೇಕು. ಹೀಗೆ ಬಿಟ್ಟು ಮತ್ಸರವೇ ಬಿಟ್ಟರೆ ಇವನು ನನ್ನ ಮಗ ಶ್ರೇಷ್ಠ ಬಿಲ್ಗಾರನಾಗಬೇಕು ಅಂತ ಅರ್ಜುನ ಆಗಬೇಕು ಅಂತ ಇಂದ್ರನಿಗೂ ಆಸೆ ಇದೆ. ಹಾಗಾಗಿ ಇಂದ್ರ ಏನು ಮಾಡ್ತಾನೆ, ಯಾವಾಗಲೂ ಇಂದ್ರ ಇದೇ ಥರ ಮೋಸದ ವಿದ್ಯೆ ಮಾಡೋನೆ. ಅವನೇನು ಮಾಡ್ತಾನೆ, ಒಂದು ದುಂಬಿಯಾಗಿ ಬಂದು ಕರ್ಣನ ತೊಡೆಯನ್ನು ಕೊರೆಯಕ್ಕೆ ಶುರು ಮಾಡುತ್ತೆ. ಕರ್ಣನಿಗೆ ತುಂಬ ನೋವಾಗ್ತಿದೆ. ಆದರೆ ಗುರುವಿಗೆ ಎಚ್ಚರವಾಗಿಬಿಡ್ತದೆ, ನಾನು ಎಪ್ಸಿದ್ರೆ ಅನ್ನೋ ಕಾರಣಕ್ಕೆ ತಡೆದು ಬಿಡ್ತಾನೆ ಅವನ್ನ. ಆ ದುಂಬಿ ಬಿಡೋದೇ ಇಲ್ಲ. ಎಷ್ಟು ಓಡಿಸಿದ್ರು ಬಂದು ಕೊಡ್ದು ರಕ್ತ ಬರೋ ಹಾಗೆ ಮಾಡುತ್ತೆ. ಇವನು ಆ ನೋವನ್ನು ಸಹಿಸ್ಕೊಂಡು ಗುರುವಿನ ನಿದ್ರೆಗೆ ತೊಂದರೆ ಆಗದಾಗೆ ಕಾಪಾಡ್ಕೊಂಡು ಕೂತಿರ್ಬೇಕಾದ್ರೆ ರಕ್ತ ಹೊರಗಡೆ ಬಂದು ತೇವ ಬಂದು ಪರಶುರಾಮರಿಗೆ ತಾಕತ್ತೆ. ಪರಶುರಾಮರಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆದರೆ ಇವನು ತೊಡೆಯಿಂದ ರಕ್ತ ಸುರಿತಾ ಇದೆ, ದುಂಬಿ ಒಂದು ಕೊರಿತಾ ಇದೆ. ಸರಿ, ಅವ್ರಿಗೆ ಗಾಬರಿ ಆಗುತ್ತೆ. ಎದ್ದು ಅದನ್ನು ಓಡಿಸ್ತಾರೆ. ದುಂಬಿ ಕೆಲಸ ಆಯಿತು, ಅದು ಹೊರಟೋಗುತ್ತೆ. ಈಗ ಇವ್ರಿಗೆ ಪರಶುರಾಮರಿಗೆ ಯೋಚನೆ ಆಗುತ್ತೆ, ಬ್ರಾಹ್ಮಣ ಯುವಕ ಆಗಿದ್ರೆ ಇಷ್ಟು ನೋವನ್ನ ಸಹಿಸೋಕೆ ಸಾಧ್ಯ ಇಲ್ಲ, ನೀ ಕ್ಷತ್ರಿಯನೇ ಇರಬೇಕು, ನೀನು ಸುಳ್ಳು ಹೇಳಿದ್ಯಾ ಅಂತ. ಈಗ ಒಪ್ಕೋತಾನೆ ಕರ್ಣ, ನಾ ಮಾಡಿದ ತಪ್ಪಾಯಿತು ಅಂತ. ಅವಾಗ ಅವ್ರು ಹೇಳ್ತಾರೆ, ನೀನು ನನಗೆ ಮೋಸ ಮಾಡಿದ್ಯಾ, ಜಾತಿ ಸುಳ್ಳು ಹೇಳಿ ಮೋಸ ಮಾಡಿದ್ಯಾ, ಮುಂದೆ ನಿನಗೆ ಯಾವ ಸಂದರ್ಭ ಬರುತ್ತೆ ಆ ಸಂದರ್ಭದಲ್ಲಿ ಸಮೀಕ್ ತಕ್ಕನಾಗಿ ಇಲ್ಲಿ ಕಲ್ತಿರೋ ವಿದ್ಯೆ ಮರ್ತೋಗ್ಲಿ ಅಂತ ಶಾಪ ಕೊಟ್ಟರು. ಎಂಥ ವಿಪರ್ಯಾಸ ಅಲ್ವಾ ಕರ್ಣನಿಗೆ. ಅವನು ಮಾಡಿದ್ದು ತಪ್ಪೇ ಅಲ್ವಾ. ತಪ್ಪು ಮಾಡಿದವ್ರಿಗೆ ಅದೇ ಫಲವೇ ಸಿಗಬೇಕು, ಆ ಫಲ ಸಿಗುತ್ತೆ. ಹಾಗಾದ್ರೆ ವಿದ್ಯಾಭ್ಯಾಸ ಕಲಿಯೋದು ತಪ್ಪಲ್ಲ. ಅವನು ಹೋಗಿ ಪರಶುರಾಮರನ್ನೇ ಆರಿಸ್ಕೊಳ್ಳೋದು. ಯಾಕಂದ್ರೆ ಪರಶುರಾಮರು ಒಂದು ನಿಯಮ ಹಾಕ್ಕೊಂಡ್ರು ಅಂತ ವ್ಯಕ್ತಿ. ಆ ನಿಯಮನ ಅವನು ಮೋಸ ಮಾಡಲಿಲ್ವಾ.
ಕರ್ಣ ಅಲ್ಲಿ ಮೋಸ್ಗಾರ ಆಗಲಿಲ್ವಾ? ಬರೀ ಹೋಗ್ಬಿಟ್ಟು ಜಾತಿ ಸುಳ್ಳೇಳಿ ಕಲ್ತಿದ್ದಷ್ಟೇ ಅಲ್ಲ, ಅವ್ರ ತಂದೆನ ಕೊಂದವರು ಕ್ಷತ್ರಿಯರು. ಅವರು ಅವ್ರದ್ದೇ ಆದಂಥ ಒಂದು ಕಾರಣಕ್ಕೆ ನಾ ಕ್ಷತ್ರಿಯರಿಗೆ ವಿದ್ಯಾಭ್ಯಾಸ ಹೇಳ್ಕೊಡಲ್ಲ ಅಂತ ತೀರ್ಮಾನ ಮಾಡಿದ್ದಾರೆ. ಅಂತಹ ವ್ಯಕ್ತಿ ಹತ್ರ ಹೋಗಿ ಇವನು ಮೋಸ ಮಾಡಿ ಅವ್ರ ನಿಯಮವನ್ನು ಕೆಡಿಸಿದ ತಪ್ಪಲ್ವಾ? ಇವನೊಂದು ಆಗಬೇಕು, ಇವನಿಗೆ ಸ್ವಾರ್ಥ ಆಗಬೇಕು ಕರ್ಣನಿಗೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವ್ರ ನಿಯಮನ ತಪ್ಪಿಸಲ್ವಾ ಕರ್ಣ? ಈ ದಿಕ್ಕಲ್ಲಿ ಯೋಚನೆ ಮಾಡಿ ಕರ್ಣ ಮಾಡಿ ತಪ್ಪಲ್ವಾ? ಇರಬಹುದು. ಆದ್ರೆ ವಿದ್ಯೆ ಕಲಿಬೇಕು ಅಂದ್ರೆ ಬೇಕಾದಷ್ಟು ಜನ ಪ್ರಪಂಚದಲ್ಲಿ ಗುರುಗಳಿದ್ದಾರೆ, ಎಲ್ಲರೂ ಹೋಗ್ಬೋದು. ಪರಶುರಾಮರೇ ಯಾಕೆ ಬೇಕು? ಇದು ವಿಧಿ ನಿಯಮ. ವಿಧಿ ನಿಯಮ ಅಲ್ಲ. ಕರ್ಣನ ಮನಸ್ಥಿತಿನೇ ಹೀಗೆ ಮೊದಲಿಂದ ಕಡೆಯವರೆಗೂ. ಕರ್ಣನ ಯಾಕೆ ಎಲ್ಲರೂ ಒಳ್ಳೆ ಪಾತ್ರ ಮಾಡ್ತಾರೋ ನನಗೆ ಗೊತ್ತಿಲ್ಲ, ಆದರೆ ಕರ್ಣನ ಪರಿಸ್ಥಿತಿ ಯಾವಾಗಲೂ ಹೀಗೆ ಇರುತ್ತೆ, ಮನಸ್ಥಿತಿನೂ ಕೂಡ ಹೀಗೆ ಇರುತ್ತೆ. ಕೆಟ್ಟದ್ದು ಅಂತ ಹೇಳಕ್ ಹೋಗಲ್ಲ, ಒಳ್ಳೇದು ಅಂತಾನೆ ಹೇಳಕ್ ಇಲ್ಲ, ಕೆಟ್ಟದ್ದೇ. ಎಲ್ಲ ಹಂತದಲ್ಲೂ ಕರ್ಣ ಕೆಟ್ಟದರಲ್ಲೇ ನಡ್ಕೊಂಡು ಬರ್ತಾನೆ. ದುಷ್ಟ ಚತುಷ್ಟಯ ಅಂತಾರೆ. ಈ 4 ಜನ ಅವ್ರು ಒಟ್ಟಿಗೆ ಕೂತ್ಕೋತಾರಲ್ಲ, ಅವ್ರು 4 ಜನನು ಇದೇ ಥರ. ಅದರಲ್ಲಿ ಕರ್ಣನೂ ಒಬ್ಬ. ಪ್ರತಿಯೊಂದು ತಪ್ಪಿನಲ್ಲೂ ಕರ್ಣನ ಪ್ರೇರಣೆ ಇರ್ತದೆ. ದುರ್ಯೋಧನನಿಗೆ ಪ್ರತಿಯೊಂದು ತಪ್ಪಿನಲ್ಲೂ ಮುಂದೆ ಕರ್ಣನ ಪ್ರೇರಣೆ ಇರ್ತದೆ, ಬರೀ ಕೆಟ್ಟದ್ದಕ್ಕೆ ಮಾತ್ರ. ಇನ್ನು ಮುಂದೆ ನೀವು ಕರ್ಣನ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ಒಂದೇ ಒಂದು ಯುದ್ಧದಲ್ಲಿ ಕರ್ಣ ಸಾಹಸ ತೋರಿಸಿಲ್ಲ. ಕರ್ಣ ಸಾಹಸ ತೋರಿಸಲ್ಲ. ಯಾವ ಯುದ್ಧ? ಕರ್ಣ ಗೆದ್ದಿರೋ ಯುದ್ಧ ಒಂದು ಹೇಳಿ. ಒಂದೂ ಇಲ್ಲ. ಆದ್ರೂ ಅವನು ಅಲ್ಲಲ್ಲ ಒಂದು ಮಮಕಾರ ಎಲ್ಲರೂ ತೋರಿಸ್ತಾ ಇದ್ದಾರೆ. ಅದು ಹೇಗೆ ಅಂದರೆ, ಜನ ಮಮಕಾರ ತೋರಿಸೋ ವಿಷಯ ಇದೆಯಲ್ಲ, ಅದು ಅವ್ರವ್ರಿಗೆ ಸ್ವಂತಕ್ಕೆ ಸೇರಿಸಿದ್ದು. ಮತ್ತು ಒಂಥರ ಸ್ವಹಿತನೇ ಜಾಸ್ತಿ ಇರುತ್ತೆ ಅಲ್ಲಿ. ಪೂರ್ಣವಾಗಿ ವಿಷಯ ತಿಳ್ಕೊಳ್ಳದೆ ಅರೆ ಬರೆ ತಿಳುವಳಿಕೆಯಿಂದ ಮಾತಾಡೋರೇ ಜಾಸ್ತಿ. ಕರ್ಣಮ್ಮ ಗೆದ್ದಿರೋ ಒಂದು ಯುದ್ಧ ಹೇಳಿ. ಆ ಕಾಲದಲ್ಲಿ ವೀರರನ್ನಷ್ಟೇ ಗೌರವಿಸ್ತಾ ಇದ್ದಿದ್ದು. ಕರ್ಣ ಒಂದು ಯುದ್ಧನೂ ಗೆಲ್ಲಲ್ಲ, ಜೊತೆಗೆ ನಿಯಮದಲ್ಲಿ ನಡ್ಕೊಳ್ಳೋದು ಇಲ್ಲ. ತುಂಬ ಕೆಟ್ಟದಾಗಿ ನಡ್ಕೊಳ್ತಾನೆ. ಮುಂದೆ ಅದರ ಬಗ್ಗೆ ಹೇಳ್ತಾ ಹೋಗ್ತಿದ್ದೆ, ಕರ್ಣ ಎಷ್ಟೆಷ್ಟು ಕೆಟ್ಟದಾಗಿ ನಡ್ಕೋತಾನೆ ಜೀವನದಲ್ಲಿ. ಆದರೆ ಯಾಕೆ ಅವ್ರನ್ನ ನಾಯಕರನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು ಜನಕ್ಕೆ ಸೇರಿದ ವಿಷಯ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಒಟ್ಟು ಇಲ್ಲೇನಾಗುತ್ತೆ, ಪರಶುರಾಮರಿಗೆ ಆತ ಸುಳ್ಳು ಹೇಳಿದ್ದು ಪರಶುರಾಮರನ್ನು ನೀತಿಗೆಡಿಸ್ತಾನೆ, ತಾನು ನೀತಿಗೆಡ್ತಾನೆ. ಹಾಗಾಗಿ ಅವ್ರಿಗೆ ಶಾಪ ಬೀಳುತ್ತೆ. ಈ ಶಾಪ ಇಟ್ಕೊಂಡು ಇಲ್ಲಿ ಬಂದಿದ್ದಾನೆ ಪ್ರದರ್ಶನಕ್ಕೆ. ನಾನು ಬಂದು ಪ್ರದರ್ಶನ ಮಾಡ್ತೀನಿ. ಆದರೆ ಅರ್ಜುನ ನಿಂತ್ಕೊಂಡವನು ಇಲ್ಲೊಂಚೂರು ಅರ್ಜುನನ ಅಹಂಕಾರ ಹೆಚ್ಚಾಗೇ ಇರುತ್ತೆ. ಅವನು ಹೇಳ್ತಾನೆ, ಅರ್ಜುನನಿಗೆ ಇವನು ಅಷ್ಟೊಂದು ಶೂರ ಅಂತಲೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅವನು ಬಂದಾಗ ಇವನ ಬಗ್ಗೆ ಹೇಳ್ತಾರೆ ಏನಂತ, ಇಂಥವ್ದು ರಾಧೆ ಮಗ, ಅಂದರೆ ಸೂತ ರಾಧೆ ಪುತ್ರ ಇವನು ಕರ್ಣ ಅಂತ ಬಂದಿದ್ದಾನೆ, ಇವನು ಅರ್ಜುನನ ವಿರುದ್ಧ ಯುದ್ಧಕ್ಕೆ ನಿಲ್ತಾನಂತೆ ಅಂತ ಜೋರಾಗಿ ಕೂಗಿ ಹೇಳ್ತಾರೆ. ಆ ಮಗುನ ನೋಡ್ತಾ ಇದ್ದ ಹಾಗೇನೆ ಇವಳಿಗೆ ಪ್ರಜ್ಞೆ ಹೋಗುತ್ತೆ. ಕುಂತಿಗೆ ಗೊತ್ತಾಗುತ್ತೆ, ಕುಂತಿಗೆ ಗೊತ್ತಾಗುತ್ತೆ ಇದು ಮಗು ನಂದು. ಯಾಕಂದ್ರೆ ಕರ್ಣ ಕುಂಡಲಿಗಳಿರುತ್ತಲ್ಲ, ಆ ಮಗುನಲ್ಲಿ ಇದ್ದಿದ್ದು ನೋಡಿರ್ತಾಳಲ್ಲ, ಇರುತ್ತೆ ಕಡೆಯವರೆಗೂ ಇರುತ್ತೆ. ಕಡೆಯಲ್ಲಿ ಯುದ್ಧ ಸಮಯದವರೆಗೂ ಇರುತ್ತದು. ಅದನ್ನು ನೋಡಿನ ಅಥವಾ ಇನ್ನು ಕೆಲವು ಕಡೆ ಹೇಳ್ತಾರೆ ರಾಧೆ ಬಂದು ಇವಳಿಗೆ ಹೇಳಿದ್ರು ಅಂತ ಒಂದು ಪ್ರಸಂಗ. ಅದ್ರ ಬಗ್ಗೆ ದಾಖಲೆ ಇಲ್ಲ. ಆದರೆ ಕುಂತಿಗೆ ಗೊತ್ತಾಗುತ್ತೆ, ಅವನು ನೋಡಿದ ತಕ್ಷಣ ಮಗ ಅಂತ. ಕರಳು ಹೇಳಿರ್ಬೋದು, ಅದು ಕಣ್ಣರಿಯದ್ದನ್ನು ಕರಳರಿತು ಅಂತಾರೆ, ಹಾಗೂ ಇರ್ಬೋದು. ಮಗ ಅಂತ ಗೊತ್ತಾಗಿ ಅದು ಅರ್ಜುನನ ಮೇಲೆ ಯುದ್ಧ ಮಾಡ್ತಾನೆ ಅಂತ ಗೊತ್ತಾಗಿ ಪ್ರಜ್ಞೆ ತಪ್ತಾಳೆ. ಆದರೆ ಯುದ್ಧ ಆಗಬೇಕು ಅಂದಾಗ ಅರ್ಜುನ ಹೇಳ್ತಾನೆ, ನಾನು ಸೂತರ ಜೊತೆಗೆ ಯುದ್ಧ ಮಾಡೋದಿಲ್ಲ. ಅವ್ನು ನೀನು ಯಾರು? ಒಬ್ಬ ಸೂತ, ನನಗೂ ನಿನಗೂ ಸಮಾನ, ನನ್ನ ಸಮಾನ ಚಕ್ರಿಗಳು ಯಾರು ಇದ್ರೆ ಬಂದರೆ ನಾನು ಯುದ್ಧ ಮಾಡ್ತೀನಿ, ನಿನ್ನ ಕೂಡ ನಾನು ಯುದ್ಧ ಮಾಡೋದಿಲ್ಲ ಅಂತ. ಇಲ್ಲಿ ಅರ್ಜುನ ಹೇಗೆ ಮಾತಾಡ್ತಾನೆ ಅಂದರೆ, ಒಂಥರ ನೈತಿಕ ಅಹಂಕಾರ ಅರ್ಜುನಲ್ಲಿ ಎದ್ದು ಕಾಣ್ತಾ ಇರ್ತದೆ. ನೈತಿಕ ಅಹಂಕಾರ, ತಾನೇ ಶ್ರೇಷ್ಠ, ನನ್ನನ್ನು ಬಿಟ್ಟರೆ ಇನ್ಯಾರಿಲ್ಲ, ನಾನೊಬ್ಬನೇ ಆಗಬೇಕು, ಈ ಒಂದು ನೈತಿಕ ಅಹಂಕಾರ ಅರ್ಜುನಲ್ಲಿ, ಅಂದರೆ ವಿದ್ಯೆ ಬಗ್ಗೆ ಜಾಸ್ತಿ ಮಾಡ್ತಾ ಇರ್ತಾನೆ. ಈಗ ನಾನು ನಿನ್ನ ಜೊತೆ ಯುದ್ಧ ಮಾಡಲ್ಲ ಅಂತ ಆ ತಕ್ಷಣ ದುರ್ಯೋಧನಂಗೆ ಉರಿಯುತ್ತೆ. ದುರ್ಯೋಧನ ಏನು ಮಾಡ್ತಾನೆ, ಒಂದು ಸಿಂಹಾಸನ ತರಿಸಿ ಅಲ್ಲೇ ಕರ್ಣನ ಕೂಡಿಸಿ ಅಂಗರಾಜ್ಯಾಧಿಪತ್ಯ ಕೊಡ್ತಾರೆ. ಕೊಟ್ಟ ಮೇಲೆ ಇವಾಗ ಅವನಿಗೂ ಒಂದು ಸ್ಥಾನ ಬಂತು, ಒಂದು ಯೋಗ್ಯತೆ ಬಂತು, ಈಗ ಯುದ್ಧ ಮಾಡು ನೀನು ಅಂತ ದುರ್ಯೋಧನ ಹೇಳ್ತಾನೆ. ಇಬ್ಬರು ಇನ್ನೇನು ಯುದ್ಧ, ಒಬ್ರಿಗೊಬ್ಬರು ನೇರವಾಗಿ ಯುದ್ಧಕ್ಕೆ ನಿಲ್ತಾರೆ. ಇವರಿಬ್ಬರು ನೇರವಾಗಿ ಯುದ್ಧಕ್ಕೆ ನಿಂತರೆ ಪ್ರಪಂಚ ಏನಾಗ್ಬಿಡುತ್ತೋ ಗೊತ್ತಿಲ್ಲ, ಎಲ್ಲಿವರೆಗೂ ಹೋಗ್ತಕ್ಕೆ. ಯಾಕಂದರೆ ಇಬ್ಬರಿಗೂ ಚಮತ್ಕಾರಗಳು ತುಂಬ ಜೋರಾಗಿದೆ. ಈ ಚಮತ್ಕಾರದಲ್ಲಿ ಏನೇನು ಅನಾಹುತ ಬೇರ್ಕಾರ ಆಗ್ಬೋದು ಅಂಥೇಳಿ ಹಿರಿಯರೆಲ್ಲ ಬಂದು ಅವರಿಬ್ಬರನ್ನ ಯುದ್ಧನ ನಿಲ್ಲಿಸ್ಬಿಡ್ತಾರೆ. ಪ್ರದರ್ಶನ ಅರ್ಧಕ್ಕೆ ನಿಂತು ಹೋಗುತ್ತೆ. ಇದಾದ ಮೇಲೆ ಶಿಷ್ಯರೆಲ್ಲ ಬಂದುಬಿಟ್ಟು, ಗುರುವೇ ನೀವು ಇಷ್ಟು ಚೆನ್ನಾಗಿ, ಶಿಷ್ಯರ ಜೊತೆಗೆ ಇವರು ಬಂದಿದ್ದಾರೆ, ಭೀಷ್ಮರು ಬಂದಿದ್ದಾರೆ, ನಿಮಗೆ ಏನು ಗುರು ಕಾಣಿಕೆಯನ್ನು ಕೊಡಬೇಕು ಹೇಳಿದ್ರೆ ನಮ್ಮ ಮಕ್ಕಳೆಲ್ಲ ನಿಮಗೆ ಗುರು ಕಾಣಿಕೆಯನ್ನು ಕೊಡ್ತಾರೆ. ನಮ್ಮ 105 ಮಕ್ಕಳನ್ನು ಕೂಡ ನೀವು ರಾಜ್ಯಕ್ಕೆ ಯೋಗ್ಯರನ್ನಾಗಿ ಮಾಡಿದ್ದೀರಿ, ಏನು ಬೇಕು ಅಂತ ದ್ರೋಣಾಚಾರ್ಯರನ್ನು ಭೀಷ್ಮರು ಕೇಳ್ಕೊಳ್ತಾರೆ.
ಈಗ ದ್ರೋಣಾಚಾರ್ಯರದ್ದು ಒಂದೇ ಮಾತು, ಇಷ್ಟು ಜನ ಮಕ್ಕಳಿದ್ದೀರಲ್ಲ, ಶಿಷ್ಯರಿದ್ದೀರಲ್ಲ, ನೀವೆಲ್ಲ ಸೇರಿ ಅಥವಾ ಒಬ್ಬರೇ ಹೋಗಿ ನನಗೆ ಗೊತ್ತಿಲ್ಲ, ನನಗೆ ಗುರು ಕಾಣಿಕೆ ಅಂದರೆ ನನ್ನ ಬಾಲ್ಯದ ಗೆಳೆಯ ದ್ರುಪದನನ್ನು ಹಿಡ್ಕೊಂಡು ಬಂದು ನನ್ನ ಕಾಲಿಗೆ ಕಟ್ಟಿಸ್ಬೇಕು, ಅಂದರೆ ಮಂಚದ ಕಾಲಿಗೆ ಕಟ್ಟಬೇಕು. ಇದು ನನಗೆ ನೀವು ಕೊಡಬೇಕಾಗಿರುವಂತಹ ಗುರುದಕ್ಷಿಣೆ. ಮತ್ತು ಅವನು ನನಗೆ ಅರ್ಧ ರಾಜ್ಯ ಕೊಡ್ತೀನಿ ಎಂದಿದ್ದ, ಅರ್ಧ ರಾಜ್ಯ ನನಗೆ ಸೇರಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಈ ಛಲ ಮಹಾಭಾರತದಲ್ಲಿ ಯಬ್ಬ ಅನಿಸೋ ಹಾಗಾಗ್ತದೆ. ನೀವು ಯೋಚನೆ ಮಾಡ್ಬೋದು, ಹಸ್ತಿನಾವತಿ ಹೇಗೋ ಹಾಗೆ ಕೂಡ ಪಾಂಚಾಲ ರಾಜ್ಯ ಇಷ್ಟು ವಿಸ್ತಾರದಲ್ಲದೆ ಇದ್ದರೂ ಕೂಡ ಅದಕ್ಕೆ ಅದರದ್ದೇ ಆದ ಯೋಗ್ಯತೆ ಇದೆ. ಇಬ್ಬರಿಗೂ ಮಧ್ಯೆ ಭಾಳ ಪೂರ್ವದಿಂದ ಶತ್ರುತ್ವ ಇದೆ. ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ. ಆಗಾಗ ಎರಡೂ ಕಡೆಗೆ ಸಣ್ಣ ಪುಟ್ಟ ಕಾಳಗಗಳು ನಡೀತಾನೆ ಇರ್ತದೆ. ಭೀಷ್ಮರಿಗೂ ಕೂಡ ಪಾಂಚಾಲರ ಬಗ್ಗೆ ಬೇಜಾರಿದೆ, ಮತ್ತು ಬೇಜಾರನ್ನಕ್ಕಿಂತ ಹೆಚ್ಚಾಗಿ ದ್ವೇಷ ಇದೆ. ನೆರೆ ರಾಜ್ಯ ಆದ್ದರಿಂದ ಅದನ್ನು ಗೆಲ್ಲಬೇಕನ್ನೋ ಮನಸ್ಸಿದೆ. ಹಾಗಾಗಿ ಭೀಷ್ಮರು ಇದನ್ನು ತುಂಬ ಖುಷಿಯಿಂದ ಸ್ವೀಕಾರ ಮಾಡ್ತಾರೆ. ಭೀಷ್ಮರಿಗೆ ಸಂತೋಷ ಆಗುತ್ತೆ, ಈ ಸವಾಲನ್ನ ನನ್ನ ಮೊಮ್ಮಕ್ಕಳು ಎದುರಿಸೋದು ತಪ್ಪಲ್ಲ ಅನಿಸುತ್ತೆ. ಮತ್ತು ನಮಗೂ ಪಾಂಚಾಲರಿಗೂ ನಡುವೆ ಬೇಕಾದಷ್ಟು ಕಾಲದಿಂದ ದ್ವೇಷ ಇರೋದರಿಂದ ಇದು ನಡೀಲಿ ಅಂತಲೇ ಅವ್ರು ಹೇಳ್ತಾರೆ. 105 ಜನನೂ ರಥಗಳನ್ನು ತೆಗೆದುಕೊಂಡು ಯುದ್ಧೋತ್ಸಾಹದಲ್ಲಿ ಪಾಂಚಾಲಕ್ಕೆ ನುಗ್ಗುತ್ತಾರೆ. ನುಗ್ಗಿದ್ರೆ ಹೊರಗಡೆ ನಿಂತ್ಕೊಂಡಾಗ ಈ 100 ಜನ ಹೇಳ್ತಾರೆ, ಮತ್ತು ಇವ್ರು 5 ಜನ ಬೇರೆ, ಅವ್ರು 100 ಜನ ಬೇರೆ, ನೀವೇನು ಬರಬೇಕಾಗಿಲ್ಲ, ನಾವು ಗೆದ್ಕೊಂಬರ್ತೀವಿ ಅಂತ ಈ 100 ಜನನೂ ಒಳಗಡೆ ಹೋಗ್ತಾರೆ. ಈ 5 ಜನ ಹೊರಗಡೆ ಇರ್ತಾರೆ. ಇವ್ರ ಮಾತನ್ನು ಕೇಳಿಕೊಂಡು ಪಾಂಚಾಲ ದೇಶದ ಹೊರಗಡೆನೇ ನಿಂತ್ಕೋತಾರೆ. ಆದರೆ ಕೌರವರಿಗೆ ಅವ್ರನ್ನ ಪಾಂಚಾಲರನ್ನು ಗೆಲ್ಲೋಕ್ಕಾಗಲ್ಲ. ಅವ್ರು ಸೋಲುವಂತಹ ಸಂದರ್ಭದಲ್ಲಿ ಅರ್ಜುನ ಒಳಗಡೆ ನುಗ್ತಾನೆ. 5 ಜನನೂ ಒಳಗಡೆ ಹೋಗ್ತಾರೆ. ಹೋಗಿ ದ್ರುಪದನ ಮೇಲೆ ಯುದ್ಧದ ಬಾಣಗಳನ್ನ ಬಿಡ್ತಾ ಹೋಗ್ತಾನೆ ಅರ್ಜುನ. ಅಲ್ಲಿ ಯುದ್ಧ ನಡೆಯುವಾಗ ಕೂಡ ದ್ರುಪದಂಗೆ ಅರ್ಜುನನ ನೋಡಿ ಮೋಹ ಉಂಟಾಗುತ್ತಂತೆ, ಇದ್ರೆ ಇಂಥದ್ದೊಂದು ಮಗ ಇರಬೇಕು ನನಗೆ ಅಂತ. ಅಷ್ಟೊಂದು ಮೋಹ ಅವನಿಗೆ. ಅಷ್ಟು ಚೆಂದಾಗಿ ಬಾಣ ಬಿಡ್ತಾ ಇರ್ತಾನೆ, ಅಷ್ಟು ಚೆನ್ನಾಗಿ ಯುದ್ಧ ಮಾಡ್ತಾನೆ. ಒಬ್ಬ ಯೋಗ್ಯನಾದಂತಹ ಯಾರು ಯುದ್ಧ ಮಾಡುವಂತಹ ಒಬ್ಬ ವ್ಯಕ್ತಿ ಇನ್ನೊಬ್ಬನ ನೋಡಿದ್ರೆ ಯಾವ ಥರ ಒಂದು ಒಳ್ಳೆ ಭಾವ ಬರುತ್ತೆ, ಆ ಒಳ್ಳೆ ಭಾವ ದ್ರುಪದನಲ್ಲಿ ಬರುತ್ತೆ. ಇದೇ ಸಮಯದಲ್ಲಿ ಅರ್ಜುನ ಅವನ ಹೆಡೆಮುರಿ ಕಟ್ಟಿ ತೆಗೆದುಕೊಂಡು ಬಂದು ದ್ರೋಣಾಚಾರ್ಯರ ಮಂಚದ ಕಾಲಿಗೆ ಕಟ್ತಾರೆ. ದ್ರೋಣಾಚಾರ್ಯರು ಮಲಗಿರ್ತಾರೆ. ಮಲಗಿದ್ದವ್ರು ಕಣ್ಣು ಬಿಟ್ಟರೆ ಅವ್ರ ಕಾಲ ಹತ್ರ ದ್ರುಪದನ ಮಂಚಕ್ಕೆ ಕಟ್ಟಿದಾರಂತೆ, ಮಂಚದ ಕಾಲಿಗೆ. ತುಂಬ ಸಂತೋಷ ಆಗುತ್ತೆ. ಕಾಲಲ್ಲಿ ಒದಿತಾರಂತೆ ದ್ರೋಣಾಚಾರ್ಯರು. ಅವನು ಪಟ್ಟಾಭಿಷಿಕ್ತ ರಾಜ. ಆದರೆ ಆ ದ್ವೇಷ ಎಷ್ಟಿತ್ತು ಅಂದರೆ ಪಾದದಿಂದ ಜಾಡಿಸಿದ್ರೆ ಅವನ ಕುತ್ತಿಗೆ ಮೇಲಿದ್ದ ಕಿರೀಟ ಕೆಳಗಡೆಗೆ ಬೀಳತ್ತಂತೆ. ಆಮೇಲೆ ಎಬ್ಬಿಸಿ ಅವನಿಗೆ ಮರ್ಯಾದೆ ಮಾಡಿ, ನಿನ್ನ ರಾಜ್ಯ ಎಲ್ಲ ನಂದು, ಆದರೆ ಅರ್ಧ ರಾಜ್ಯನ ನಿನಗೆ ಬಿಟ್ಕೊಡ್ತಾ ಇದ್ದೀನಿ, ಅರ್ಧ ರಾಜ್ಯ ನಂದು, ಇನ್ನು ಅರ್ಧ ರಾಜ್ಯ ನೀನು ಇಟ್ಕೋ ಅಂಥೇಳಿ. ಅಷ್ಟು ರಾಜ್ಯ ಗೆದ್ದಾಗೆ ಆಗೋಗಿರುತ್ತೆ. ಅರ್ಧ ರಾಜ್ಯನ ಹಸ್ತಿನಾವತಿಯ ಸಿಂಹಾಸನದ ಕಡೆಗೆ, ಅಂದರೆ ಹಸ್ತಿನಾವತಿಗೆ ಸೇರಿಸ್ತಾರೆ. ಪಾಂಡವರಿಗೆ ಕೌರವರಿದ್ದಂಥ ಈ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ತಾರೆ. ಸೇರಿಸ್ಕೊಂಡ ಮೇಲೆ ಅವನನ್ನು ವಾಪಸ್ ಕಳಿಸ್ತಾರೆ. ಯಾರನ್ನ ತುಂಬ ಮರ್ಯಾದೆಯಲ್ಲೇ ವಾಪಸ್ ಕಳಿಸ್ತಾರೆ. ಆದರೆ ಅರ್ಧ ರಾಜ್ಯವನ್ನು ದ್ರುಪದದಿಂದ ತೆಗೆದುಕೊಂಡು ವಾಪಸ್ ಕಳಿಸ್ಕೊಡ್ತಾರೆ. ಈಗ ಈ ಅರ್ಧ ರಾಜ್ಯ ಇದೆಯಲ್ಲ, ಆ ಅರ್ಧ ರಾಜ್ಯನ ತಂದು ಹಸ್ತಿನಾವತಿ ರಾಜ್ಯಕ್ಕೆ ಸೇರ್ಪಡೆ ಮಾಡಿದ್ದಾರೆ. ಅತ್ತ ಕಡೆ ಮನೆಗೆ ಹೋಗ್ತಾನಲ್ಲ, ಹೋದವನಿಗೆ ಇಲ್ಲಿ ದ್ರುಪದನಿಗೆ ತುಂಬ ನೋವಾಗಿದೆ, ಅವಮಾನ ಆಗಿದೆ, ಅರ್ಧ ರಾಜ್ಯ ಕಳ್ಕೊಂಡಿದ್ದಾನೆ. ನಿಜ, ಸೇಡನ್ನೇ ಅವ್ರು ತೀರಿಸ್ಕೊಂಡಿರ್ಬೋದು, ಆದರೆ ಒಳಗಡೆ ದ್ರುಪದನು ಕ್ಷತ್ರಿಯ, ಅವನಿಗೆ ಕೆಚ್ಚು ಬೆಳೆಯೋಕ್ಕೆ ಶುರುವಾಗುತ್ತೆ. ಇದಕ್ಕೆ ಏನಾದರೂ ಮಾಡಲೇಬೇಕು ನಾನು ಅಂತ. ಅದಕ್ಕೆ ಒಂದು ಯಜ್ಞನ ಶುರು ಮಾಡ್ತಾರೆ. ಯಜ್ಞ ಹೇಗೆ ಅಂದರೆ, ಯಾರು ಈ ದ್ರೋಣಾಚಾರ್ಯ ಇದ್ದಾನೆ, ಆ ದ್ರೋಣಾಚಾರ್ಯನ ಕೊಲ್ಲುವಂತಹ, ದ್ರೋಣಾಚಾರ್ಯನ ಸಾಯಿಸುವಂತಹ ಒಂದು ವ್ಯಕ್ತಿ, ಒಬ್ಬ ಮಗ ಬೇಕಂತೆ. ಇನ್ನೊಂದು ಸಂಕಲ್ಪ ಹೀಗೆ ಮಾಡ್ಕೊಳ್ಳೋದು. ಇನ್ನೊಂದು ಅರ್ಜುನ ಇದ್ದಾನಲ್ಲ, ಅವನನ್ನು ಅಳಿಯನನ್ನು ಮಾಡ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು ಸೌಂದರ್ಯವತಿಯಾದಂತಹ ಯೋಗ್ಯಳಾದಂತಹ ಹೆಣ್ಮಗಳು ಬೇಕು ಅಂತ ಸಂಕಲ್ಪ ಮಾಡ್ತಾರೆ. ಈ ಸಂಕಲ್ಪದ ಪ್ರಕಾರ ಯಜ್ಞ ನಡೀತಾ ಇದೆ. ಯಜ್ಞದ ಫಲ ತೆಗೆದು ಕೊಡ್ತಾರೆ. ಯಜ್ಞ ಮುಗ್ದಿದೆ, ಯಜ್ಞದ ಫಲ ಕೊಡ್ತಾರೆ. ಅದನ್ನು ತಗೊಳ್ಳೋಕ್ಕೆ ಬರಬೇಕು ರಾಣಿ. ದ್ರುಪದದ ಹೆಂಡತಿ ಬರಬೇಕಾಗತ್ತೆ. ಆದರೆ ಅವಳೇನು ಮಾಡ್ತಾಳೆ ಅಂದರೆ, ಅಲಂಕಾರ ಆಗಿರೋದಿಲ್ಲ, ಅಲಂಕಾರ ಮಾಡಿಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಹೇಳಿ ಕಳಿಸ್ತಾಳೆ. ಯಜ್ಞ ಮಾಡ್ತಾ ಇದ್ದಂತಹ ಋತ್ವಿಕರಿಗೆ ಸಿಟ್ಟು ಬರುತ್ತೆ. ಅವರೇನು ಮಾಡ್ತಾರೆ, ಆ ಹವಿಸ್ಸು ಏನಿದೆ ಅದನ್ನು ಕೊಡೋಕ್ಕೆ ಇಟ್ಟಿರ್ತಾರಲ್ಲ, ಚರು ಅಂತಾರೆ ಅದನ್ನು. ಆ ಚರು ಪ್ರಸಾದ, ಆ ಪ್ರಸಾದನ ರಾಣಿ ಕೊಟ್ಟರೆ ರಾಣಿ ಹೊಟ್ಟೆಯಲ್ಲಿ ಇವೆರಡು ಮಕ್ಕಳು ಹುಟ್ಟತ್ವೆ. ಯಾವ್ಯಾವುದು? ದ್ರೋಣಾಚಾರ್ಯರನ್ನ ಸಾಯಿಸುವಂತಹ ಮಗ, ಅರ್ಜುನನಿಗೆ ಸರಿ ಸಮಾನವಾದಂಥ ಹೆಣ್ಣು ಮಗಳು. ಇವು ಅಂದರೆ ಅವನಿಗೆ ಮದುವೆ ಮಾಡಿಕೊಡ್ಬೇಕು. ಅರ್ಜುನಂಗೆ ಸರಿ ಹೊಂದುವಂಥ ಹೆಣ್ಣು, ಅರ್ಜುನಂಥ ರೂಪಸ್ಥ, ಅರ್ಜುನಂಥ ಕೆಚ್ಚದೆ ವೀರ, ಅವನು ಹೊಂದಿಕೆ ಆಗುವಂಥ ಮಗಳು ಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದಾರೆ. ಆ ಚರು ಏನಿದೆ, ಆ ಚರುನ ತೆಗೆದು ಹಾಗೆ ಅಗ್ನಿಗೆ ಹಾಕ್ಬಿಡ್ತಾರೆ ಸಿಟ್ಟು ಮಾಡಿಕೊಂಡು. ಆವಾಗ ಪೂರ್ಣ ಪ್ರಮಾಣದಲ್ಲಿ ಬೆಳೆದ ಯುವಕನಾದಂತಹ ದುಷ್ಟದ್ಯುಮ್ನ ಎದ್ದು ಬರ್ತಾನೆ, ಮಗ ಮೊದಲಿಗೆ.
ಅವನು ಸಿದ್ಧವಾಗೇ ಬರ್ತಾನೆ. ಅವನ ಹಿಂದೆ ಇವಳು ಕೂಡ, ದ್ರೌಪದಿ ಕೂಡ ಹುಟ್ಟಿ ಮೇಲೆ ಬರ್ತಾಳೆ. ಅಗ್ನಿಯಿಂದನೇ ತಾಯಿ ಮೇಲಕ್ಕೆ ಬರ್ತಾಳೆ. ಅವಳು ಕೂಡ 16 ವರ್ಷದ ಷೋಡಶ ಕನ್ಯೆ, ತುಂಬ ಸುಂದರವಾಗಿರ್ತಾಳೆ. ಇವನು ಕೂಡ ತುಂಬ ಶೂರ. ಇಬ್ಬರು ಮಕ್ಕಳು ಬೆಂಕಿಯಿಂದ ಮೇಲಕ್ಕೆ ಎದ್ದು ಬರ್ತಾರೆ.